ಸತತವಾಗಿ ಕನ್ನಡಿಗರ ಮೇಲೆ ಆಗ್ತಾ ಇರತಕ್ಕಂಥ ಹಿಂದಿ ಹೇರಿಕೆ. ನಮಗೆ ಎರಡು ನುಡಿಯನ್ನು ತರಬೇಕು ನಮ್ಮ ರಾಜ್ಯಕ್ಕೆ. MES ಪದೇ ಪದೇ ರಾಜ್ಯೋತ್ಸವ ಮಾಡಬೇಕಾದ್ರೆ ಕರಾಳ ದಿನಾಚರಣೆ ಆಚರಣೆ ಮಾಡೋದಾಗಿರ್ಬೋದು. 20 ಬೇಡಿಕೆಯನ್ನು ಇಟ್ಟಿದ್ದಾರೆ. ಆ 20 ಬೇಡಿಕೆಯನ್ನ ಪೂರ್ಣ ಮಾಡೋದಕ್ಕೆ ಸೆಷನ್ ನಡೀತಾ ಇದೆ. ನೀವು ಒಳಗಡೆ ಹೋಗಿ ಕೂತ್ಕೋತಿದ್ರಲ್ಲ, ನಿಮ್ಗೆ ನಿಜಕ್ಕೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಏನಕ್ಕೋಸ್ಕರ ನಿಮ್ಮನ್ನು ಕಳಿಸಿರೋದಲ್ಲಿ CD ಪೆನ್ ಡ್ರೈವ್ ಇಟ್ಕೊಳ್ಳೋದಕ್ಕೆ ನಿಮ್ಮನ್ನು ಕಳಿಸಿರೋದು. ಒಂದು CD ಅಂಗಡಿ ಹಾಕ ಕೂತ್ಕೊಳ್ಳಿ, ಬೇರೆಯವ್ರಿಗೆ ಅವಕಾಶ ಕೊಡಿ, ರಾಜೀನಾಮೆ ಕೊಡಿ. ಬೇರೆಯವರಾದ್ರೂ ಜನಪರವಾಗಿ ಕೆಲಸ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಕಾಲ್ ಮಾಡ್ತಾರೆ. ನಂಗೆ ಸರ್ ನಾವು ಒಂದು 25 ಜನ ಇದೀವಿ, ಎಲ್ಲಿ ಬರಬೇಕು ಅಂತ ಹೇಳಿ. ಸರ್ ಇಲ್ಲಿ ಬನ್ನಿ ಅಂತೇಳಿ ಫೋನ್ ಕಟ್ ಮಾಡ್ತೀನಿ ಸರ್, 5 ನಿಮಿಷ ಬಿಟ್ಟು ಕಟ್ ಮಾಡಿದ್ರೆ ಅವ್ರು ಪೊಲೀಸ್ ಸ್ಟೇಷನ್ ಒಳಗೆ. ಸರ್ ಬೆಂಬಲ ಕೊಟ್ಟಿರ್ತಕ್ಕಂಥವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾರು ಬೆಂಬಲ ಕೊಟ್ಟಿಲ್ಲ ಅವ್ರಿಗೂ ಅಭಿನಂದಿಸಬೇಕು. ನಾವೇನು ಮಾಡೋದಕ್ಕಾಗಲ್ಲ. ಶಾಸಕರು ಯಾರಿದ್ದೀರಾ ದಯವಿಟ್ಟು ನಮ್ಮ ಕನ್ನಡಿಗರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೀವು ಕೊಡ್ಸಕ್ಕಾಗ್ಲಿಲ್ಲ ಅಂತಂದ್ರೆ ದಯವಿಟ್ಟು ನೀವೆಲ್ಲರೂ ಕುರ್ಚಿಯಿಂದ ಕೆಳಗಿಳಿದ್ಬಿಡಿ, ಎಲ್ಲರೂ CD ಪೆನ್ ಡ್ರೈವ್ ಮಾರ್ಕೊಂಡಿರಿ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ ಈ ಹೋರಾಟ ಏನಾಗಿದೆ ಗೊತ್ತಾ? ಸಿಂಪಲ್ ಇಷ್ಟೇ ಕೇಳಿ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು MES ಪದೇ ಪದೇ ರಾಜ್ಯೋತ್ಸವ ಮಾಡಬೇಕಾದ್ರೆ ಏನು ಕರಾಳ ದಿನಾಚರಣೆ ಆಚರಣೆ ಮಾಡೋದಾಗಿರ್ಬೋದು, ಜೊತೆಗೆ ಬಂದು ಕಳಸಾ ಬಂಡೂರಿ ವಿಚಾರದಲ್ಲಿ ಅದು ಅವಾಗಲಿಂದನೂ ಹೋರಾಟ ಮಾಡ್ತಾನೆ ಬರ್ತಾ ಇದ್ದಾರೆ ರೈತರ ಮೇಲೆ ಹಲ್ಲೆ ಆಯ್ತೇ ಹೊರತು ಆ ಹೋರಾಟಕ್ಕೆ ನ್ಯಾಯ ಸಿಗಲಿಲ್ಲ. ಎರಡನೇ ವಿಚಾರ. ಮೂರನೇದು ಬಂದು ಸತತವಾಗಿ ಕನ್ನಡಿಗರ ಮೇಲೆ ಆಗ್ತಾ ಇರ್ತಕ್ಕಂಥ ಹಿಂದಿ ಹೇರಿಕೆ. ನಮಗೆ ಎರಡು ನುಡಿಯನ್ನು ತರಬೇಕು ನಮ್ಮ ರಾಜ್ಯಕ್ಕೆ. ಮತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಇವತ್ತು ಒಂದಷ್ಟು ಕೂಗಿದೆ, ನಮ್ಮ ಜಿಲ್ಲೆಗಳಿಗೆ ಒಂದಷ್ಟು ಅಭಿವೃದ್ಧಿಯನ್ನು ಒತ್ತು ಕೊಡಬೇಕು ಅನ್ನೋದನ್ನು ಉದ್ದೇಶ ಇಟ್ಕೊಂಡು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಜನಪ್ರತಿನಿಧಿಗಳು ಏನಿದ್ದಾರೆ ಇವ್ರ ಉದ್ದೇಶ ನಾವು ಆಯ್ಕೆ ಮಾಡಿ ಕಳಿಸಿರೋದು ಜನಪರವಾಗಿ ನಿಲ್ಲಿ, ನಾಡಪರವಾಗಿ ನಿಲ್ಲಿ. ಈಗ ಒಂದು ಒಳ್ಳೆ ಸಮಯ ಸಿಕ್ಕಿದೆ ಸರ್. ನಾವು ಒಂದು 20 ಬೇಡಿಕೆ ಏನು ವಾಟಾಳ್ ಸರ್ 20 ಬೇಡಿಕೆಯನ್ನು ಇಟ್ಟಿದ್ದಾರೆ. ಆ 20 ಬೇಡಿಕೆಯನ್ನು ಪೂರ್ಣ ಮಾಡೋದಕ್ಕೆ ಸೆಷನ್ ನಡೀತಾ ಇದೆ. ಅವಕಾಶ ಇತ್ತು. ನೀವು ಅದನ್ನೆಲ್ಲ ಬಿಟ್ಬಿಟ್ಟು CD ಹಿಡ್ಕೊಂಡು ಪೆನ್ ಡ್ರೈವ್ ಹಿಡ್ಕೊಂಡು ಅನಿಟ್ರಾಪ್ ಅಂದ್ಕೊಂಡು ಒಂದು ಘನತೆ ಗೌರವ ವಿಧಾನಸೌಧ ಕೆಂಗಲ್ ಹನುಮಂತಯ್ಯನವರು ಕಟ್ಟಿದಂಥ ವಿಧಾನಸೌಧ ನಮ್ಮ ಇಡೀ ಕರ್ನಾಟಕದ ಜನರ ನಾಡಿ ಮಿಡಿತ, ನಮ್ಮ ಶಕ್ತಿ ಕೇಂದ್ರ, ಈ ಒಂದು ಘನತೆಯನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದೀರಲ್ಲ ನೀವು MLAಗಳು ಯಾರ್ಯಾರು ಅಲ್ಲಿ ನೀವು ಒಳಗಡೆ ಹೋಗಿ ಕೂತ್ಕೋತಿದ್ದೀರಲ್ಲ, ನಿಮಗೆ ನಿಜಕ್ಕೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಏನಕ್ಕೋಸ್ಕರ ನಿಮ್ಮನ್ನು ಕಳಿಸಿರೋದಲ್ಲಿ CD ಪೆನ್ ಡ್ರೈವ್ ಇಟ್ಕೊಳ್ಳೋದಕ್ಕೆ ನಿಮ್ಮನ್ನು ಕಳಿಸಿರೋದು. ಒಂದು CD ಅಂಗಡಿ ಹಾಕ ಕೂತ್ಕೊಳ್ಳಿ, ಬೇರೆಯವ್ರಿಗೆ ಅವಕಾಶ ಕೊಡಿ, ರಾಜೀನಾಮೆ ಕೊಡಿ. ಬೇರೆಯವರಾದ್ರೂ ಜನಪರವಾಗಿ ಕೆಲಸ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ನೀವು ಯಾವುದನ್ನು ಮಾಡದೆ ನೀವು ಮಾಡಲ್ಲ. ಇಲ್ಲಿ ನಾವೆಲ್ಲ ಹೋರಾಟಕ್ಕೆ ಬಂದರೆ ಬಸ್ಗಳಲ್ಲಿ ಪೊಲೀಸ್ ವ್ಯವಸ್ಥೆನ ಬಳಸ್ಕೊಂಡು ನಮ್ಮನ್ನು ಹತ್ತಿಕ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇವತ್ತು ಮನೆಯಿಂದ ಹೊರಗಡೆ ಬಂದಂಥ ಹೋರಾಟಗಾರರು ಪ್ರತಿಯೊಬ್ಬರು ಹೋರಾಟಕ್ಕಂತಲೇ ಬಂದಿದ್ದು. ಎಲ್ಲರೂ ಸಾವಿರಾರು ಜನ ಬಂದರು, ಗುಂಪಲ್ಲಿ. ನಿಮಗೊಂದು ಹೇಳ್ತೀನಿ ನೋಡಿ, ಬೆಳಿಗ್ಗೆ ಯಾರೋ ಒಬ್ಬರು 9:45 9:40 ಕಾಲ್ ಮಾಡ್ತಾರೆ ನನಗೆ, ಸರ್ ನಾವು ಒಂದು 25 ಜನ ಇದ್ದೀವಿ, ಎಲ್ಲಿ ಬರಬೇಕು ಅಂತ ಹೇಳಿ. ಸರ್ ಇಲ್ಲಿ ಬನ್ನಿ ಅಂತೇಳಿ ಫೋನ್ ಕಟ್ ಮಾಡ್ತೀನಿ ಸರ್, 5 ನಿಮಿಷ ಬಿಟ್ಟು ಕಟ್ ಮಾಡಿದ್ರೆ ಅವ್ರು ಪೊಲೀಸ್ ಸ್ಟೇಷನ್ ಒಳಗವ್ರೆ. ಅಂದರೆ ಸಿಂಪಲ್ ಇಷ್ಟೇ. ನೀವು ಗುಂಪನ್ನು ಚದುರಿಸಿ ಹೋರಾಟವನ್ನು ಹಚ್ಚಿಕ್ತಿ ಎಲ್ಲರೂ ಕರ್ಕೊಬಂದು ಸ್ವತಂತ್ರ ಉದ್ಯಾನವನ್ನು ಬಿಟ್ಬಿಟ್ಟು ಬಂದು ನಿರಸ ಪ್ರತಿಕ್ರಿಯೆ ಹೋರಾಟ ಎಲ್ಲ ಬಿಡಿ, ಹೊರಗಡೆ ನೋಡ್ತೀವಿ, ತೋರಿಸ್ತೀವಿ ಹೋರಾಟವನ್ನು ಹೆಂಗೆ ಮಾಡಬೇಕು ಅಂತ ಹೇಳಿ. ನೀವು ಕರ್ಕೊಂಬಂದು ಬ್ಯಾರಿಕೇಡ್ ಹಾಕ್ಬಿಟ್ಟು ಒಳಗಡೆ ನಿಲ್ಲಿಸ್ಬಿಟ್ಟು ಹೋರಾಟ ಬಂದು ಹಂಗಲ್ಲ. ನಮ್ಮ ಉದ್ದೇಶ ಏನಿತ್ತು ಇವತ್ತು, ನಮ್ಮ ಹೋರಾಟದ ಪೂರ್ಣ ಉದ್ದೇಶ ಜನರಿಗೆ ತಲುಪಿದೆ. ನಮ್ಮ ಹೋರಾಟದ ಪೂರ್ಣ ಉದ್ದೇಶಕ್ಕೆ ನೀವು ನೋಡಿದ್ರಿ DCM ಅವರು CM ಅವರು ಮಾತಾಡಿದ್ದನ್ನು ನೋಡಿದ್ರಿ ಮಾಧ್ಯಮಗಳೆಲ್ಲ. ಅಂದ್ರೆ ಅರ್ಥ ಏನು, ನಮ್ಮ ಹೋರಾಟ ಏನಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಅನ್ನೋದು ಅವ್ರಿಗೆ ತಲುಪಿದೆ, ಅಷ್ಟು ಸಾಕು. ಇನ್ನು ಮುಂದಿನ ದಿನಗಳಲ್ಲಿ ಅವರು ಅದನ್ನು ಗಣನೆಗೆ ತೆಗೆದುಕೊಂಡು ನಮ್ಮ ಪರವಾಗಿ ನಿಲ್ಲಬೇಕಾದಂಥ ಕೆಲಸವನ್ನು ಅವ್ರು ಮಾಡಬೇಕು. ಅವ್ರು ಮಾಡಲಿಲ್ಲ ಅಂದರೆ ನಾವು ಅವರ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇರ್ತೀವಿ, ಜನಪರವಾದಂಥ ಕೆಲಸವನ್ನು ನಾವು ಮಾಡ್ತಾನೆ ಇರ್ತೀವಿ. ಸರ್, ಒಂದು ಕಡೆ ನೀರಸ ಪ್ರತಿಕ್ರಿಯೆ ಇದೆಲ್ಲ ಬೇರೆ ಆಗಿದೆ, ಆದರೆ ಜನರಲ್ಲಿ ಈಗ ಎಲ್ಲ ನಾವು ಎಲ್ಲ ಕಡೆ ಹೋಗಿ ಬಂದಿದ್ದಾರೆ. ಜನರೆಲ್ಲರೂ ತಮ್ಮ ಎಂದಿನ ಜೀವನ, ಎಂದಿನ ಶಾಪ್ ಎಲ್ಲವೂ ಓಪನ್ನೇ ಇದೆ. ಹೇಗೆ ಜೀವನ ನಡೀತದೆ ಹಾಗೆ ನಡೀತಾ ಇದೆ. ಸರ್, ಜನರು ಉಸಿರಾಡ್ತಾನೆ ಇದ್ದಾರೆ, ಊಟ ಮಾಡೋರು ಊಟ ಮಾಡ್ತಾ ಇದ್ದಾರೆ, ನೀರು ಕುಡಿಯೋರು ನೀರು ಕುಡಿತಾನೆ ಇದ್ದಾರೆ. ಎಲ್ಲರೂ ಜನ ಮಾಡಬೇಕಾದ್ರೆ ಮಾಡಲೇಬೇಕಲ್ವಾ ಸರ್? ನಮ್ಮ ಉದ್ದೇಶ ಏನು? ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನಮ್ಮ ಹೋರಾಟವನ್ನು ನಾವು ಯಶಸ್ವಿಗೊಳಿಸಬೇಕು ಅನ್ನೋದಲ್ಲ. ನಾವು ಮನವಿಯನ್ನು ಮಾಡಿದ್ದು, ಈ ಥರ ಬಂದ್ ಮಾಡ್ತಾ ಇದ್ದೀವಿ, ಕರ್ನಾಟಕದ ಜನತೆ ನಮಗೆ ಸ್ಪಂದಿಸಿ, ಇದು ನಿಮ್ಮ ಪರವಾದಂಥ ಹೋರಾಟ, ನಿಮ್ಮಗಳ ಪರವಾಗಿ ನಾವು ನಿಂತ್ಕೊಂಡಿದ್ದೀವಿ ಅಂತ ಹೇಳಿ ನಾವು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು. ಸಾಕಷ್ಟು ಜನ 70% ಜನ ಸರ್ ಬೆಂಬಲ ಕೊಟ್ಟಿದ್ದಾರೆ. ಈಗ ನಾನು ಬೆಳಿಗ್ಗೆ ನಮ್ಮ ಮನೆಯಿಂದ ವಾಟಾಳ್ ಸರ್ ಮನೆ ಹತ್ರ ಹೋದೋ, ಕರೆ ಮಾಡಿದರು. ಸಹಜವಾಗಿ ಹೋದರೆ 1-1.5 ಗಂಟೆ ಟೈಮ್ ಬೇಕು ಸರ್ ಅಲ್ಲಿಂದ ಅವ್ರ ಮನೆಗೆ ತಲುಪೋದಕ್ಕೆ. ಕೇವಲ 25 ನಿಮಿಷಕ್ಕೆ ಅವ್ರ ಮನೆಗೆ ಬಂದು. ಅಂದರೆ ಅರ್ಥ ಏನು? ವಾಹನಗಳ ಓಡಾಟ ಸಹಜವಾಗಿ ಕಡಿಮೆ ಆಗಿದೆ. ಇವತ್ತು ಒಂದಷ್ಟು ಮಟ್ಟದಲ್ಲಿ ಬಂಧನ ಪರಿಣಾಮ ಬಿಸಿ ಖಂಡಿತವಾಗಲೂ ಯಾರಿಗೆ ತಲುಪಬೇಕು ತಲುಪಿದೆ. ಬೆಂಬಲ ಕೊಟ್ಟಿರ್ತಕ್ಕಂಥವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾರು ಬೆಂಬಲ ಕೊಟ್ಟಿಲ್ಲ ಅವ್ರಿಗೂ ಅಭಿನಂದಿಸಬೇಕು. ನಾವೇನು ಮಾಡೋದಕ್ಕಾಗಲ್ಲ. ಆದರೆ ಅವರು ಅರ್ಥ ಮಾಡ್ಕೋಬೇಕು, ಇವತ್ತೇನೇ ಮಾಡಿದ್ರು ಅದು ನಮ್ಮ ಪರವಾಗಿ ಮಾಡಿದ್ದಾರೆ ಅನ್ನೋದನ್ನು ಗಣನೆಗೆ ತಗೊಂಡು ದಯವಿಟ್ಟು ಈ ವಿಚಾರದಲ್ಲಿ ಮಂತ್ರಿಗಳು, ಶಾಸಕರು ಯಾರಿದ್ದೀರಾ ದಯವಿಟ್ಟು ನಮ್ಮ ಕನ್ನಡಿಗರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೀವು ಕೊಡ್ಸೋಕ್ಕಾಗಲಿಲ್ಲ ಅಂತಂದರೆ ದಯವಿಟ್ಟು ನೀವೆಲ್ಲರೂ ಕುರ್ಚಿಯಿಂದ ಕೆಳಗಿಳಿದ್ಬಿಡಿ, ಎಲ್ಲರೂ CD ಪೆನ್ ಡ್ರೈವ್ ಮಾರ್ಕೊಂಡಿರಿ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ SLC ಎಕ್ಸಾಮ್ ನಡೀತಾ ಇದೆ, ಅದರ ನಡುವೆನೂ ನೀವು ಹೋರಾಟ ಮಾಡ್ತೀರಾ ಸರ್? ಸರ್, ಈಗ ಮೊದಲು ಏನಾಗಿತ್ತು ಗೊತ್ತಾ, ಇದು SLC ಎಕ್ಸಾಮ್ ಇದೆ
ಅಂತೇಳಿ ಬಂದನ್ನು ಅನೌನ್ಸ್ ಮಾಡಿದಾಗ ನಮಗೆ ಮಾಹಿತಿ ಇರಲಿಲ್ಲ. ಅನೌನ್ಸ್ ಆಗೋಯ್ತು, ಮುಂದೋಯ್ತು. ನಮಗೆ ಒಂದು 4-5 ದಿನ ಇದೆ ಅಂದಾಗ ಅದು ಗಮನಕ್ಕೆ ಬಂತು ಈ ಥರ ಇದೆ ಅಂತೇಳಿ. ಆದರೆ ನಮ್ಗೆ ಇನ್ನೊಂದು ವಿಚಾರ ಗೊತ್ತಾಯಿತು, ಶನಿವಾರ ಆದ್ದರಿಂದ ಇವತ್ತು ಎಕ್ಸಾಮ್ ಇಲ್ಲ, ನಿನ್ನೆ ಇತ್ತು, ಮತ್ತು ಸೋಮವಾರ ಇದೆ ಅನ್ನೋದು ಒಂದು ಗೊತ್ತಾಯಿತು. ಹಾಗಾಗಿ ನಾವು ಈಗ ಒಂದು ನಿಮಿಷ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ವಾ? ಇಲ್ಲ. ಪರೀಕ್ಷೆ ಬರ್ತಕ್ಕಂಥವ್ರಿಗೆ ತೊಂದರೆ ಕೊಟ್ವಾ? ಇಲ್ಲ. ಯಾರಿಗಾರು ಹಿಡ್ಕೊಂಡು ಇಲ್ಲ ನೀನು ಅದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ಅಂತ ಏನಾದ್ರು ಒತ್ತಾಯ ಮಾಡಿದ್ವಾ? ಅವ್ರ ಮೇಲೆ ಏನಾದ್ರು ಜಗಳ ಮಾಡಿದ್ವಾ? ಇಲ್ಲ. ಎಲ್ಲ ಶಾಂತಿಯುತವಾಗಿ ಮಾಡಿದ್ವು. ಬಟ್ ಸಾಕಷ್ಟು ಜನ ಬೆಂಬಲ ಕೊಟ್ಟರು. ಆ ಬೆಂಬಲದಿಂದ ಇವತ್ತು ಯಶಸ್ವಿಯಾಗಿದೆ. ಒಟ್ಟಾರೆಯಾಗಿ ನಮ್ಮ ಹೋರಾಟಕ್ಕೆ ಜಯವಾಗಿದೆ ಸರ್ ಇವತ್ತು.